ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸಿದ್ದರಾಮಯ್ಯ ಮನೆಯಲ್ಲಿ ಭೇಟಿಯಾಗಿ ಎಷ್ಟು ಬ್ರೇಕ್ಫಾಸ್ಟು ಹೊಟ್ಟೆ ತುಂಬಿ ಮಾಡಿದ್ರು ಅಷ್ಟೇ ಹೊಟ್ಟೆ ತುಂಬಿ ಮಾತುಕತೆನೂ ಮಾಡಿದ್ದಾರೆ ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ಹಾಗಾಗಿ ಆ ವಿಷಯ ಇವತ್ತು ಚರ್ಚೆ ಮಾಡೋದು ಒಂದು ಪರಿಣಾಮ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಆದಾಗ ಪ್ರಾಧಾನ್ಯತೆ ಕೊಡಬೇಕಾಗ್ತಿದೆ. ಉತ್ತರ ಕರ್ನಾಟಕದ ಸಮಸ್ಯೆ, ಕರಾವಳಿ, ಉತ್ತರ ಕರ್ನಾಟಕ ಇದರ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಪ್ರಾಧಾನ್ಯತೆ ಕೊಡಬೇಕಾಗಿದೆ. ನಾನು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೇನೆ. ನಾನು ಒಂದು ಮಾತು ಹೇಳ್ತೇನೆ, ಯಾರು ಮುಖ್ಯಮಂತ್ರಿ ಆಗಬೇಕು ಯಾವುದಿಲ್ಲ ಅದು ಹೈಕಮಾಂಡ್ ನಿರ್ಮಾಣ ಮಾಡ್ತದೆ. ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹಾಗಾಗಿ ನಾನು ಆಗ್ತೇನೆ ನೀವು ಆಗುವುದಿಲ್ಲ ಅಂತ ಹೇಳೋದು ಸರಿಯಲ್ಲ. ಅದನ್ನ ಭಾವಿಸ್ತೇನೆ. ಬಹಳ ಮನಸ್ಸಿಗೆ ನೋವಾಗಿದೆ. ಪುನಃ ನಿನ್ನೆ ಇಡಿ ಅವರು ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ವಿರುದ್ಧ ಭಾಗದ ಜನರು ಭಾಳ ಬೇಡಿಕೆ ಇತ್ತು, ಸಮುದಾಯ ಭವನವನ್ನು ಮಾಡಬೇಕು ಅಂತಂದು. ಅದಕ್ಕೆ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಇದು ನಮ್ಮ ಅವಧಿ ಒಳಗನ ಆಗಿದ್ದು ಗೋಡಾನು 1,25,00,000 ಅದು. ಇದು ಒಂದು 50 ಲಕ್ಷದ ಆತಂದ್ರೆ ಇಲ್ಲಿ ಜನರಿಗೆ ಒಂದು ಒಳ್ಳೇದಾಗುತ್ತೆ. ಸಮುದಾಯ ಭವನ, ಮದುವೆ ಮತ್ತೊಂದು ಮಾಡಲಿಕ್ಕೆ ಇಲ್ಲಿ ಸುತ್ತಮುತ್ತ ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಇಷ್ಟು ದುಡ್ಡು. ಮತ್ತು ಅದ್ರ ಜೊತೆಗೆ ಇದು ಒಂದು, ಆಮೇಲೆ ಬರಗೂರು ರಾಮಾಲಯ ದೇವಸ್ಥಾನ ಅಲ್ಲೊಂದು ಸಮುದಾಯ ಭವನ ಇಟ್ಟಿದ್ದೀವಿ. ಅದಾದಮೇಲೆ ಕಲ್ಗುಡಿ ಏನು ಹನುಮಾಳ ಒಳಗೆ ಶ್ರೀಕೃಷ್ಣ ಯಾದವ್ ಸಂಘಕ್ಕೆ ಅದಕ್ಕೊಂದು 50 ಲಕ್ಷ ಇಟ್ಟಿದ್ದೀವಿ. ಆಮೇಲೆ ಗುಳದಾಳದೊಳಗೆ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದೊಳಗೆ ಅದಕ್ಕೊಂದು 50 ಲಕ್ಷ ಇಟ್ಟಿದ್ದೀವಿ. ಹೀಗೆ ಈ ಭಾಗದೊಳಗೆ 1,89,00,000 ದುಡ್ಡದ ಸಮುದಾಯ ಭವನವನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ ಇವತ್ತು ಪೂಜೆಯನ್ನು ಮಾಡ್ತಾಯಿದ್ವಿ. ಈಗ